ದೊಡ್ಡ ತರಲೆ ನೀನು. ಸಿಹಿ ಅಲ್ಲ ನೀನು, ಸಿಹಿ ಆಗಿದ್ರೆ ಈ ಥರ ಮಾತಾಡ್ತಿರ್ಲಿಲ್ಲ. ನಾನು ಯಾರ ಹತ್ರ ಏನು ನನ್ನ ಸೀತಮ್ಮನ ತಂಟೆಗೆ ಬಂದ್ರೆ ನಾನು ಸುಮ್ಮನೆ ಬಿಡಲ್ಲ. ಓಯ್, ಏನಂದೆ ನೀನು? ನಿನ್ ಸೀತಮ್ಮನ ತಂಟೆಗೆ ಬಂದ್ರೇನಾ? ಅಂದ್ರೆ ನೆನ್ನೆ ವಿಶ್ವನ್ನ ಬಿಳಿಸಿದ್ದು ನೀನೇನಾ? ನನ್ನ ಸೀತಮ್ಮನ್ಗೆ ಯಾರಾದ್ರೂ ತೊಂದರೆ ಕೊಟ್ರೆ ನಾನಂತೂ ಯಾರನ್ನೂ ಸುಮ್ಮನೆ ಬಿಡಲ್ಲ. ನಿಮ್ಮನ್ನ ಏನು ಬಾರ್ಕು ಇವಳು ಈ ಥರ ಮಾತಾಡ್ತಿದ್ದಾಳೆ? ಈ ಹುಡುಗಿ ಸಾಮಾನ್ಯದವಳು ಅಲ್ಲ ವಿಶ್ವ. ಹೌದು, ಮತ್ತೆ ಅಲ್ಲಿ ನನ್ನ ಮೇಲೆ ರಿವೆಂಜ್ ತೀರಿಸ್ಕೊಳ್ಳಲ್ಲ, ಅದು ಇಷ್ಟು ಚಿಕ್ಕ ವಯಸ್ಸಲ್ಲಿ. ಇವಳ ಬಗ್ಗೆ ನಾನು ಯಾಕೆ ಅಷ್ಟೊಂದು ತಲೆ ಕೆಡಿಸ್ಕೊಂಡಿದ್ದೆ ಅಂತ ಈಗಲಾದರೂ ಅರ್ಥ ಆಗ್ತಿದ್ಯಾ? ಹಾಂ, ಗೊತ್ತಾಯ್ತು ಪಾರ್ಗು, ನಿನ್ನ ಟೆನ್ಷನ್ ವರ್ತು ಅಂತ ನಂಗೆ ಈಗ ಅರ್ಥ ಆಗ್ತಾ ಇದೆ. ಈ ಹುಡುಗಿನ ಸುಮ್ಮನೆ ಬಿಡಬಾರ್ದು ವಿಶ್ವ. ಎಷ್ಟು ಧೈರ್ಯ ಇದ್ರೆ ನನ್ನ ಮುಂದೆ ನಿಂತು ನನಗೆ ಧಮಕಿ ಹಾಕಿ ಹೋಗ್ತಿದ್ದಾಳೆ. ಮಾಡ್ತೀನಿ, ಎಲ್ಲಿ ಕತ್ತರಿಸ್ಬೇಕೋ ಅಲ್ಲಿ ನಿನ್ನ ರೆಕ್ಕೆನ ಕತ್ತರಿಸ್ತೀನಿ. ಇವಳು ಯಾಕೆ ಇಷ್ಟೊತ್ತಾದ್ರೂ ಬಂದಿಲ್ಲ? ಏನು ಮಾಡ್ತಿದ್ದಾಳೆ? ನಾನು ಹೋಗಿ ನೋಡ್ಕೊಂಬರ್ತೀನಿ. ಇರೇ, ಅವಳು ಬೆಳ್ಳಿನ ಕರ್ಕೊಂಬರಕ್ ಹೋಗಿರ್ಬೇಕು, ಬರ್ತಾಳೆ. ಸಿಹಿ ಸಿಹಿ, ಬೇಗ ಬಾ. ಎಲ್ಲೇ ಹೋಗಿದೆ ಇಷ್ಟೊತ್ತು? ಏನ್ ಮಾಡ್ತಿದ್ದೆ? ಸುಬಿ, ಸೀತಮ್ಮ ಅಪ್ಪನ ಜೊತೆ ನಾನು ಮುಂದೆ ಕೂತ್ಕೊಳ್ಳ? ಅದು ಕೇಳ್ಬೇಕಾ? ಸರಿ ಬಿಡು, ಬಾ. ಸೀತಮ್ಮ, ನಾನು ಹಿಂದೆ ಕೂತ್ಕೊಂತೀನಿ. ಫ್ರೀ ಬಂದ್ಮೇಲೆ ನೀನ್ ನನ್ನನ್ನ ಮರ್ತೋಗ್ಬಿಡ್ತೀಯ ಅಲ್ವಾ? ನೀನ್ ಬೇಕು ಸೀತಮ್ಮ. ಬಾಳೆ ಸುಬ್ಬಿ, ನನ್ನ ಜೊತೆ ಕೂತ್ಕೋ ಬಾ. ಅಂದ್ರೆ ನಮ್ ಹುಡ್ಗಿ ತರ್ಲೆ ಸುಬ್ಬಿ ಅಂತ ಹೇಳಕ್ ಬಂದೆ ಅಷ್ಟೇ. ಹೌದು, ಇವಳು ನಂಬರ್ 1 ತರ್ಲೇನೆ. ಬಾ. ಸೀತಮ್ಮ, ನನ್ನ ಕೂಸು. ನಿಂಗೆ ಕನ್ಫ್ಯೂಷನ್ ಅರ್ಥ ಆಗ್ತಾ ಇದೆ. ಆ ಮಗುನ ಸಿಹಿ ಅಂತ ಒಪ್ಕೊಳ್ದೇ ಇರೋಳು ಇವತ್ತು ಅವಳ ಹೆಸರಲ್ಲಿ ಯಾಕೆ ಪೂಜೆ ಮಾಡಿಸ್ತಾ ಇದ್ದೀನಿ ಅಂತ ಯೋಚನೆ ಮಾಡ್ತಿದ್ಯಾ? ಯಾಚಿಕೆ ಅಲ್ಲಿ ನೋಡಪ್ಪ, ನಮ್ಮ ಸೀತನ ಮುಖ ನೋಡು. ಅವಳ ಮುಖದಲ್ಲಿರೋ ಆ ನಗು, ಸಂತೋಷ ನೋಡು. ಆ ಹುಡುಗಿ ಯಾರೇ ಆಗಿರ್ಲಿ, ಅವಳು ನಮ್ಮನೆಗೆ ಬಂದಾಗಿಂದ ನಮ್ಮನೆ ನೆಮ್ಮದಿ, ಸಂತೋಷ ಮತ್ತೆ ವಾಪಸ್ ಬಂದಿದೆ. ಇದ್ರ ಮುಂದೆ ನನಗೆ ನನ್ನ ಅನುಮಾನ ದೊಡ್ಡದು ಅನ್ನಿಸ್ತಾ ಇಲ್ಲ ಅಪ್ಪು. ಆ ಹುಡುಗಿ ಯಾರೇ ಆಗಿರಬಹುದು, ಆದರೆ ನಮ್ಮ ಪಾಲಿಗೆ ಅವಳು ಸಿಹಿನೇ.
ಥ್ಯಾಂಕ್ಸ್ ಟಿಕಿ ಬಟ್ ನೀನ್ ದೇವಸ್ಥಾನ ಒಳಗ್ ಬಂದಿದ್ಯಾ ಆದ್ರೆ ಇದು ಹೆಂಗೆ ಸಾಧ್ಯ? ಏನ್ ನೀವು ದೇವ್ರಾ? ನಾನಲ್ಲ ನೀನ್ ದೇವ್ರು. ಹೆಂಗೆ ಅಂದ್ರೆ 4 ಸಾಲು ಹೇಳಿದ್ದಾರೆ ನನ್ ದೇವ್ರು ಅಂತ. ದೇವ್ರಿಗೆ ದೇವಸ್ಥಾನ ಒಳಗ್ ಬರಕ್ಕಾಗಲ್ವಾ? ಅಂತೂ ನಿನ್ ದೇವಸ್ಥಾನಕ್ ಬಂದಲ್ಲ, ನಿನ್ ಶಕ್ತಿ ಬಂದೇ ಬರುತ್ತೆ. ಹನುಮಪ್ಪ ನಂಗೆ ಬೇಗ ಪವರ್ ಕೊಡಪ್ಪ.